ರಾಮೇಶ್ವರ ಗಣಪತಿ ವಿಸರ್ಜನೆ ಪ್ರಯುಕ್ತ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ನಗರದ ಬಸವಣ್ಣನ ಗುಡಿ ಸರ್ಕಲ್ನಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರಸಭೆ ಉಪಾಧ್ಯಕ್ಷರು, ಸದಸ್ಯರು, ಜೈ ಕನ್ನಡಾಂಬೆ ಬಳಗದ ಪದಾಧಿಕಾರಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನೈವೇದ್ಯ ಮಾಡಿ ಜನರಿಗೆ ಅನ್ನದಾನ ಮಾಡಿದರು. ನಗರಸಭೆ ಉಪಾಧ್ಯಕ್ಷರಾದ ಅನು ಮಧುಕರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಸಾರ್ವಜನಿಕರಿಗೆ ಅನ್ನದಾನವನ್ನು ಏರ್ಪಡಿಸಿದ್ದು, ದೇವರು ಇವರಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಕೋರಿದರು. ಶ್ರೀ ವಿದ್ಯಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ನಮ್ಮ ಬಸವನಗುಡಿ ಬೀದಿಯಿಂದ ನಮ್ಮ ಕನ್ನಡಾಂಬೆ ಬಳಗದವರು ಹೂವಿನ ಅಲಂಕಾರದ ಮಾಲಾರ್ಪಣೆಯನ್ನು ಅರ್ಪಿಸುವ ಕಾರ್ಯಕ್ರಮವನ್ನು ನಮ್ಮ ಸರ್ಕಲ್ ನಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಸುಮಾರು 4,000 ರಿಂದ 5,000 ಜನಗಳಿಗೂ ಅನ್ನ ಸಂತರ್ಪಣೆಯನ್ನು ಮಾಡ್ಕೊಂಡಿರೋದ್ರಿಂದ ಎಲ್ಲಾರು ಭಕ್ತಾದಿಗಳು ಎಲ್ಲಾರು ಹೆಚ್ಚಿನ ರೀತಿಯಲ್ಲಿ ಸೇರ್ಬೇಕು. ಮಂಗಳೂರಿನ ಗಣಪತಿ ಭಕ್ತಾದಿಗಳಲ್ಲಿ ನಮಸ್ಕರಿಸುತ್ತಾ, ಆತ್ಮೀಯರೇ, ತಮ್ಗೆಲ್ಲರಿಗೂ ಗೊತ್ತಿದೆ, ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಇವತ್ತು ನಾವು ಬಸವಣ್ಣನ ಗುಡಿ ಸರ್ಕಲ್ ನಲ್ಲಿ 9ನೇ ವರ್ಷದ ಗಣಪತಿ ವಿಸರ್ಜನಾ ಅಂಗವಾಗಿ ಪ್ರಸಾದ ವಿನಿಯೋಗ, ಡಿಜೆ ಸೌಂಡ್ಸ್, ಹಾಗೆಯೇ ನಮ್ಮ ಒಂದು ಗಣಪತಿಗೆ ಮಾಲಾರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ BMC ರಸ್ತೆ, ಶೆಟ್ರು ಬೀದಿ ಹಾಗೂ MG ರಸ್ತೆ ಎಲ್ಲ ವರ್ತಕರುಗಳು ದೇಣಿಗೆಯನ್ನ ನೀಡಿರ್ತಾರೆ. ಅದರ ಒಂದು ವಿನಿಯೋಗವನ್ನ ನಾವೀಗಾಗಲೇ ಕಳೆದ 9 ವರ್ಷಗಳಿಂದ ಸಾವಿರಾರು ಜನಕ್ಕೆ ಮಾಡ್ಕೊಂಡು ಬರ್ತಾ ಇದೀವಿ. ಅದರಂತೆ ಈ ವರ್ಷನೂ ಸಹ ಸುಮಾರು 4,000 ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ಮಾಡ್ತಾ ಇದೀವಿ. ಆಜಾದ್ ಪಾರ್ಕ್ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇರೋದ್ರಿಂದ ನೀವು ಕನ್ನಡಾಂಬೆ ಬಳಗದವರು ಇವತ್ತು ಮಾಲಾರ್ಪಣೆ ಮತ್ತು ಅನ್ನ ಸಂತರ್ಪಣಾ ವಿನಿಯೋಗವನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ತುಂಬಾ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊ ಬರ್ತಿದ್ದಾರೆ. ಇವ್ರಿಗಿನ್ನೂ ಹೆಚ್ಚಿನ ಸಹಕಾರ ಸಿಗ್ಲಿ, ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಮ್ಮ ಚಿಕ್ಕಮಗಳೂರಿನ ಆಜಾದ್ ಪಾರ್ಕಿನ ಗಣಪತಿಯ ಇವತ್ತು ವಿಸರ್ಜನೆ ಕಾರ್ಯಕ್ರಮ ಇದೆ. ಅದರ ಅಂಗವಾಗಿ ನಮ್ಮ ಜೈ ಕನ್ನಡಾಂಬ ಬಳಗದಿಂದ ಇವತ್ತು ನಾವು ಹೂವಿನ ಮಾಲಾರ್ಪಣೆಯನ್ನು ಮಾಡ್ತಿದ್ವಿ. ಅದ್ರ ಜೊತೆಗೆ ನಾವಿದು 8ನೇ ವರ್ಷದಿಂದ ಸ್ವಲ್ಪ ಮಾಡ್ಕೊಂಡ್ಬಂದು ಇವತ್ತು ನಮ್ಮ ಜೈ ಕನ್ನಡಾಂಬೆ ಬಳಗದವರು ಸತತ 1 ವಾರದಿಂದ ನಮ್ಮ ಶೆಟ್ರು ಬೀದಿ ಇರ್ಬೋದು, MG ರೋಡ್ ಇರ್ಬೋದು, ನಮ್ಮ ಗುರುನಾಥ ಟಾಕೀಸ್ ಸರ್ಕಲ್ ಇರ್ಬೋದು, ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಮತ್ತೆ ಅನ್ನ ಸಂತರ್ಪಣೆಗೂ ಸಹ ಕೈ ಜೋಡಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಸಹ ನಮ್ಮ ಕನ್ನಡಾಂಬೆ ಬಳಗದಿಂದ ಅವರಿಗೆ ಹೃತ್ಪೂರ್ವಕವಾದಂತ ವಂದನೆಯನ್ನು ಸಲ್ಲಿಸ್ತೀವಿ. ರಾತ್ರಿ MG ರಸ್ತೆ ಮೂಲಕ ಮೆರವಣಿಗೆಯಲ್ಲಿ ಸಾಗಿ ಬಂದ ಆಜಾದ್ ಪಾರ್ಕ್ ಗಣಪತಿಗೆ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಬೃಹತ್ ಗಾತ್ರದ ಮಾಲಾರ್ಪಣೆ ಮಾಡಲಾಯಿತು. ಜೊತೆಗೆ ಬಸವಣ್ಣನ ಗುಡಿ ಸರ್ಕಲ್ನಲ್ಲಿ ಮನರಂಜನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು.
ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಅನು ಮಧುಕರ್, ನಗರಸಭೆ ಸದಸ್ಯರಾದ ರೂಪಾ, ಅಮೃತೇಶ್ ಚನ್ನಕೇಶವ್, ಜೈ ಕನ್ನಡಾಂಬೆ ಬಳಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.